ಈಗ ನಾವು ನೋಡ್ತೀವಿ, ಈಗ ರಮ್, ಜಿನ್, ವಿಸ್ಕಿ, ಬ್ರ್ಯಾಂಡಿ ಯಾವ್ದನ್ನ ಸೇವನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಂತವ್ರಿಗೆ ಲಿವರ್ ಡ್ಯಾಮೇಜ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಕೆಲವೊಂದು ಆಲ್ಕೋಹಾಲ್ಗಳಿಗೆ ನೀರನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ ಅಥವಾ ಸಾಫ್ಟ್ ಡ್ರಿಂಕ್ಸ್ ಯಾವ್ದನ್ನಾದ್ರೂ ಮಿಕ್ಸ್ ಮಾಡ್ಬೇಕಾಗತ್ತೆ. ಆದ್ರೆ ಕೆಲವರು ಅದನ್ನ ಒರಿಜಿನಲ್ ಅನ್ನೇ ತೆಗೆದುಕೊಳ್ಳೋದ್ರಿಂದ ಏನ್ ಎಫೆಕ್ಟ್ ಆಗತ್ತೆ? ನೋಡಿ, ಈಗ ರೆಗ್ಯುಲರ್ ಆಗಿ ತೆಗೆದುಕೊಳ್ಳೋರು ಡೈರೆಕ್ಟ್ ಆಗಿ ಆಲ್ಕೋಹಾಲ್ ತೆಗೆದುಕೊಂಡ್ರು ಅಥವಾ ನೀರನ್ನ ಮಿಕ್ಸ್ ಮಾಡಿ ತೆಗೆದುಕೊಂಡ್ರು, ಅದೆಲ್ಲ ಎಷ್ಟು ಕ್ವಾಂಟಿಟಿ ತೆಗೆದುಕೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ನೋಡ್ತೀವಿ, ಈಗ ರಮ್, ಜಿನ್, ವಿಸ್ಕಿ, ಬ್ರ್ಯಾಂಡಿ ಇವೆಲ್ಲ ಏನಂದ್ರೆ 40%ಗಿಂತ ಹೆಚ್ಚು ಆಲ್ಕೋಹಾಲ್ ಅದರಲ್ಲಿ ಇರುತ್ತೆ. ಸೊ ಹಾಗೆ ನಾವು ಈಗ ವೈನ್ ಇವೆಲ್ಲ ನೋಡಿದ್ರೆ 8ರಿಂದ 15% ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಹಾಗೆ ಬಿಯರ್ ನೋಡಿದಾಗ ನಾವು 5ರಿಂದ 8% ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಸೊ ಯಾವುದನ್ನ ಸೇವನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೆಲವರು ನೀರನ್ನ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಹೊತ್ತು ತೆಗೆದುಕೊಂಡ್ರೆ ನಿಧಾನವಾಗಿ ಸೊ ನಮ್ಮ ದೇಹಕ್ಕೆ ಸೇರೋದ್ರಿಂದ ಈ ಗ್ಯಾಸ್ಟ್ರೈಟಿಸ್ ಆಗೋದಿಲ್ಲ, ಅಥವಾ ನಿಧಾನವಾಗಿ ಅದರ ಜೊತೆ ಆಹಾರವನ್ನು ಕೂಡ ಸೇರಿಸಿ ತೆಗೆದುಕೊಂಡಾಗ ತುಂಬ ಸಿವಿಯರ್ ಆಗಿ ಲಿವರ್ಗೆ ಡ್ಯಾಮೇಜ್ ಆಗೋದಿಲ್ಲ. ಆದರೆ ಯಾರು ಈಗ ನೀರನ್ನೇನು ಮಿಕ್ಸ್ ಮಾಡ್ಕೊಳ್ಳದೆ ಡೈರೆಕ್ಟಾಗಿ ಆಲ್ಕೋಹಾಲನ್ನು ತೆಗೆದುಕೋತಾರೆ ಹಾಗೂ ತುಂಬ ಫಾಸ್ಟಾಗಿ ತೆಗೆದುಕೋತಾರೆ, ಆಗ ಅದರ ಜೊತೆಗೆ ಈ ನ್ಯೂಟ್ರಿಷಸ್ ಫುಡ್ ಏನು ತೆಗೆದುಕೊಳ್ಳೋದಿಲ್ಲ. ಸೊ ಅಂಥವ್ರಿಗೆ ಲಿವರ್ ಡ್ಯಾಮೇಜ್ ಆಗೋದು ತುಂಬ ಜಾಸ್ತಿ ಇರುತ್ತೆ.